ಏನು ಪುತ್ಥಳಿಗಳಿತ್ತು ಅದಕ್ಕೆಲ್ಲ ಗೌರವನ ಸಲ್ಲಿಸಿ ಇವತ್ತು ಅಲ್ಲಿ ಮತ್ತು ಬೀದರ್ನಲ್ಲಿ ನಾನು ಬರೋದು ಭಾಳ ತಡ ಆಯಿತು. ಇದನ್ನು ಒಂದು 10 ಗಂಟೆಗೆ ಈ ಸಭೆನ ಪ್ರಾರಂಭ ಮಾಡೋಣ ಅಂತ ನಾನು ತೀರ್ಮಾನ ಮಾಡಿದ್ದೆ. ಆದರೆ ನಿನ್ನೆ ರಾತ್ರಿ ಕೆಲವು ಕಾರ್ಯಕ್ರಮಗಳು ಉಳ್ಕೊಂಡಿತ್ತು. ನಮ್ಮ ಪಕ್ಷದ ಕೆಲವು ಸಭೆ ಕೂಡ ರದ್ದು ಮಾಡಿದ್ದೆ. ಅದು ಈಗೂ ಬೇಡ ಅದನ್ನು ಅಂಥೇಳಿ ಕೆಲವು ಭಾಳ ಶ್ರೇಷ್ಠವಾದಂಥ ಸ್ಥಳಗಳಿಗೆ ಒಂದು ದರ್ಗಾ, ಒಂದು ಮಠ, ಅವೆರಡಕ್ಕೂ ಕೂಡ ಭೇಟಿ ಕೊಟ್ಟು ಅವ್ರಿಗೆ ಸಾಂಪ್ರದಾಯಿಕವಾಗಿ ಅವ್ರಿಗೇನು ಗೌರವನ ಕೊಡಬೇಕು ಅಂಥೇಳಿ ಸಲ್ಲಿಸಿ ಬಂದಿದ್ದೇನೆ. ಅದಕ್ಕೆ ತಡವಾಗಿ ನಾವೆಲ್ಲ ಬಂದು ಈ ಸಭೆನ ಪ್ರಾರಂಭ ಮಾಡೋದಕ್ಕೆ ನಿಮ್ಮೆಲ್ಲರ ಕ್ಷಮಾಪಣೆಯನ್ನು ನಾನು ಕೇಳಲಿಕ್ಕೆ ಬಯಸ್ತೇನೆ. ಮತ್ತು ಕೆಲವರೆಲ್ಲ ಜನಪ್ರತಿನಿಧಿಗಳು ಕೆಳಗಡೆ ಕೂತಿದ್ದೀರಿ, ನಾವು ಮೇಲ್ಗಡೆ ಕೂತಿದ್ದೀವಿ. ಯಾರು ಬೇಜಾರು ಮಾಡ್ಕೊಳ್ಳೋಂಥ ಅವಶ್ಯಕತೆ, ಇಲ್ಲಿ ಜಾಗದ ಕೊರತೆ ಇಲ್ಲ. ಅಂದರೆ ಎಲ್ಲರೂ ಕೂಡ ಸಮಾನವಾಗಿ ನಾವೆಲ್ಲ ಪ್ರತಿನಿಧಿಗಳೇ. ನಾವೇನು ಮೇಲ್ಗಡೆ ಕೂತ್ಕೊಂಡ ತಕ್ಷಣ ನಮಗೆ ಕಿರೀಟ ಬರುವುದಿಲ್ಲ, ಇಲ್ಲ ದೊಡ್ಡ ಸ್ಥಾನ ಅಲ್ಲ ಇದು. ನೀವು ನಾವೆಲ್ಲ ಒಂದೇ ದೃಷ್ಟಿ ಇಟ್ಕೊಂಡು ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ತಾವೆಲ್ಲ ಸಹಕಾರ ಕೊಡಬೇಕು. ನಮ್ಮ ಸ್ಥಳೀಯ ಆಡಳಿತ ಈ ವ್ಯವಸ್ಥೆಯನ್ನು ಮಾಡಿದೆ. ಮುಂದಿನ ದಿನದಲ್ಲಿ ಇಂಥ ಸಭೆಗಳನ್ನು ನಡಿಬೇಕಾದ್ರೆ ಯಾವ ರೀತಿ ಒಂದು ಪ್ರಾಕ್ಟೀಸನ್ನು, ಪದ್ಧತಿಯನ್ನು ನಾವು ಫಾಲೋ ಮಾಡಬೇಕು ಅಂಥೇಳಿ ಮುಂದಿನ ದಿನದಲ್ಲಿ ಅಧಿಕಾರಿಗಳಿಗೆ ಮಾರ್ಗದರ್ಶನವನ್ನು ಕೊಡ್ತೇನೆ. ಸೊ ನಿಮ್ಮನ್ನೆಲ್ಲ ಬೆಂಗಳೂರು ಕರೆದು ಚರ್ಚೆ ಮಾಡೋದು ಸರಿ ಇಲ್ಲ ಅಂಥೇಳಿ ಈಗ ನಾವು ಅಸೆಂಬ್ಲಿ ಕರೆದು ಚರ್ಚೆ ಮಾಡ್ಬೋದಾಗಿತ್ತು. SIR ನಡೀತಾ ಇದೆ. SIR ನಡೀತಾ ಇರಬೇಕಾದ್ರೆ ಕೇಂದ್ರ ಚುನಾವಣಾ ಆಯೋಗದವರು ತೀರ್ಮಾನ ಮಾಡೋದ್ರಿಂದ ನಿಮಗೆಲ್ಲ ಗೊಂದಲ ಆಗೋದು ಬೇಡ. ನಿಮ್ಮ ಕ್ಷೇತ್ರಗಳನ್ನು ಬಿಟ್ಟು ಕೆಲಸ ಮಾಡೋದು ಸರಿ ಇಲ್ಲ. ನಿಮ್ಮ ಮತದಾನದ ಹಕ್ಕನ್ನು ನಿಮ್ಮ ಮತದಾರರಿಗೆ ಉಳಿಸ್ಬೇಕು. ಆ ಮತದಾನದ ಹಕ್ಕಿಂದ ಅವರ ಬದುಕನ್ನು ಉಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ಇದು ಭಾಳ ಜವಾಬ್ದಾರಿ. ಅದಕ್ಕೋಸ್ಕರ ಅಸೆಂಬ್ಲಿ ಕೂಡ ನಾನು ಆಗಸ್ಟ್ನಲ್ಲಿ ನಡೆಸಲಿಕ್ಕೆ ತೀರ್ಮಾನವನ್ನು ನಾನೀಗಾಗಲೇ ಮಾಡಿದ್ದೇನೆ. ಸೊ ಇದಾದ ಮೇಲೆ ನಾವು ಕೆಲಸವನ್ನು ನಾವು ತೆಗೆದುಕೊಳ್ತೇವೆ. ಆದ್ದರಿಂದ ತಾವು ಕೂಡ ಇಲ್ಲಿ ರಾಜಕಾರಣ ಮುಖ್ಯ ಅಲ್ಲ, ಆದರೆ ಮತದಾನದ ಹಕ್ಕನ್ನು ಪ್ರತಿಯೊಬ್ಬ ನಾಗರಿಕರು ಕೂಡ ಯಾರು ಕೂಡ ಕಳ್ಕೊಳ್ಳದೆ ರೀತಿಯಲ್ಲಿ ನಾವು ನೋಡಬೇಕು. ಸರ್ಕಾರ ಅದಕ್ಕೆ ಬದ್ಧತೆ ಇದೆ. ರಾಜಕೀಯವಾಗಿ ನಮಗೆ ಕೇಂದ್ರ ಸರ್ಕಾರ ಈ ರಾಜ್ಯಗಳಲ್ಲಿ ನಡೀತಾ ಇರೋಂಥ SIR ಬಗ್ಗೆ ನಮ್ಮದೇ ಆದಂಥ ಅನುಮಾನಗಳಿದ್ರೂ ಕೂಡ ಆದರೂ ಕೂಡ ನಮ್ಮ ಪ್ರತಿಭಟನೆ ಕಾನೂನಿನ ಚೌಕಟ್ಟಿನಲ್ಲಿ ವ್ಯಕ್ತಪಡಿಸಿ ಈಗ ನಾವು ಸಂಪೂರ್ಣವಾಗಿ ಈ ದೇಶದ, ಈ ರಾಜ್ಯದಲ್ಲಿರುವಂಥ ಎಲ್ಲ ಮತದಾರರು ಕೂಡ ಅವ್ರಿಗೆ ಮತದ ಹಕ್ಕನ್ನು ಕೊಡಿಸ್ಲಿಕ್ಕೆ ಏನು ಅವ್ರಿಗೆ ಕಾನೂನು ಚೌಕಟ್ಟಿನಲ್ಲಿ ಅವ್ರಿಗೇನೇನು ದಾಖಲೆಗಳು ಬೇಕು, ಕ್ಯಾಸ್ಟ್ ಸರ್ಟಿಫಿಕೇಟ್ ಇರ್ಬೋದು, ಇಲ್ಲ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇರ್ಬೋದು, ಇನ್ನು 10 ಸರ್ಟಿಫಿಕೇಟ್ಗಳು ಅವಶ್ಯಕತೆ ಇದೆ. ಅದನ್ನು ಕೂಡ ಕೊಡಿಸ್ಲಿಕ್ಕೆ ಈಗಾಗಲೇ ನಾನು ಆದೇಶವನ್ನು ಕೊಟ್ಟಿದ್ದೇನೆ. ಸೊ ಅದರಿಂದ ನಾವು ರಾಜಕಾರಣ ಮುಂದಕ್ಕೆ ಇಟ್ಕೊಂಡು ರಾಜಕಾರಣನೇ ಮುಖ್ಯ ಅಂಥೇಳಿ ಈ ಕೆಲಸ ತೊಡಗಿಲ್ಲ. ಅಧಿಕಾರ ಬರ್ತದೆ, ಅಧಿಕಾರ ಹೋಗ್ತದೆ. ಆದರೆ ನಮ್ಮ ಡ್ಯೂಟಿ, ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಸರ್ವರಿಗೂ ಸಮಬಾಳು ಸಮಪಾಡು ಅಂಥೇಳಿ ಏನು ನಮ್ಮ ಹಿರಿಯರು ನಮಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಈಗಾಗಲೇ ನಾವು ಕೆಲಸವನ್ನು ಮಾಡಿದ್ದೇವೆ. ಯಾರಿಗೂ ಆತಂಕ ಬೇಡ. ಎಲ್ಲರೂ ಕೂಡ ಆಲ್ BLOಗಳು ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಅವ್ರವ್ರ ಮನೆಗೆ ಹೋಗಿ ಕೊಡಬೇಕು. ಕಾರ್ಯಕರ್ತರಿಗೆ ಒಂದು ಅವಕಾಶ ಇದೆ, BJPಗಿರ್ಬೋದು, ದಳದವ್ರಿಗಿರ್ಬೋದು, ಕಾಂಗ್ರೆಸ್ಸವ್ರಿಗಿರ್ಬೋದು ಒಂದು ಅವಕಾಶ ಇದೆ. ಆ ಫಾರಮನ್ನು ವಾಪಸ್ಸು BLO ಕೊಟ್ಟ ಮೇಲೆ ಕಲೆಕ್ಟ್ ಮಾಡಿಕೊಂಡು ಅವ್ರು ಬಂದು ಅವ್ರಿಗೆ ತಿಳುವಳಿಕೆ ಕೊಡುವಂಥ ಒಂದು ಅವಕಾಶ ಸಂವಿಧಾನದಲ್ಲೇ ಕಾನೂನು ಚೌಕಟ್ಟಿನಲ್ಲಿ ಕೊಟ್ಟಿದ್ದಾರೆ. ಆ ದೃಷ್ಟಿಯಿಂದ ಕೆಲವರಿಗೆ ಗೊಂದಲ ಕಾಣ್ತಾ ಇರ್ಬೋದು. ಯಾವ BLOಸ್ಗೆ ನಾನು ಈಗಾಗಲೇ ಮಾರ್ಗದರ್ಶನ ಕೊಟ್ಟಿದ್ದೇನೆ. ಕಂಪಲ್ಸರಿ 3 ಬಾರಿ ಯಾರೂ ಒಂದು ಮನೆಗೆ ಹೋಗಿ ಭೇಟಿಯನ್ನು ಕೊಟ್ಟು ಅವ್ರಿಗೆ ತಿಳುವಳಿಕೆಯನ್ನು ಕೊಟ್ಟು ಜಾಗೃತಿ ಮೂಡಿಸಿ ಅವರ ಮತದಾನದ ಹಕ್ಕನ್ನು ಪಡ್ಕೊಳ್ಬೇಕು. ನಾನಿರ್ಬೋದು, ಚೀಫ್ ಸೆಕ್ರೆಟರಿ ಇರ್ಬೋದು, ಇಲ್ಲ ಇಲ್ಲಿರೋದು ಅಕ್ಕಪಕ್ಕದಲ್ಲಿರೋಂಥ ಎಲ್ಲ ಮಂತ್ರಿಗಳು, ಅಧಿಕಾರಿ ಇರ್ಬೋದು, ನಾವೆಲ್ಲ SIR ಫಾರಮ್ಗೆ ನಾವು ಅರ್ಜಿ ಹಾಕ್ಕೊಂಡು ನಾವೇ ಫಿಲ್ಲಪ್ ಮಾಡಿ ಕೊಟ್ಟರೆ ಮಾತ್ರ ನಮ್ಮ ಮತ ಉಳ್ಕೊಳ್ತದೆ ಹೊರತು ಇಲ್ಲ ಅಂದರೆ ನಮ್ಮ ಮತ ಉಳ್ಕೊಳ್ಳೋದಿಲ್ಲ. ಈ ಮತ ಇಲ್ಲ ಅಂದರೆ ಏನೇನು ಸಮಸ್ಯೆ ಆಗ್ತಾಯಿದೆ ಅಂತೇಳಿ ಈಗಾಗಲೇ ನೀವು ಬೇರೆ ಬೇರೆ ರಾಜ್ಯದಲ್ಲೆಲ್ಲ ಕೂಡ ತಾವೆಲ್ಲ ಗಮನಿಸಿದ್ದೀರಿ. ಫಸ್ಟು ನಮ್ಮ ನಾಡಿನ ಜನತೆಗೆ 4.25 ಕೋಟಿ ಈಗಾಗಲೇ ನಾವು ಸರ್ಟಿಫಿಕೇಟನ್ನು ಕ್ಯಾಸ್ಟ್ ಸರ್ಟಿಫಿಕೇಟ್ಗಳನ್ನ ವಿವಿಧ ಹಂತದಲ್ಲಿ ಮೊದಲೆಲ್ಲ ಹಂಚಿದ್ದು ನಾವು. ಅದನ್ನು ಕೂಡ ನಾವು ಲಭ್ಯ ಮಾಡಿಕೊಳ್ಳುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ.
ಇದಾದಮೇಲೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ಸು ಯಾರ್ಯಾರಿಗಿಲ್ಲ ಅದನ್ನು ಕೂಡ ಮಾಡ್ತಾ ಇದ್ದೇವೆ. ಕೆಲವರು ಟೀಕೆ ಮಾಡ್ಬೋದು, ಸರಿ ಇಲ್ಲ ಅಂತ ಹೇಳ್ಬೋದು, ಅಧಿಕಾರ ದುರುಪಯೋಗ ಮಾಡ್ತಾ ಇದೀವಿ ಅಂತ ವಿರೋಧ ಪಾರ್ಟಿಯವ್ರು ಹೇಳ್ಬೋದು. ನಾವು ಅದಕ್ಕೆ ಬೇಜಾರು ಮಾಡ್ಕೊಳ್ಳೋಂಥ ಪ್ರಶ್ನೆನೇ ಇಲ್ಲ. ನಾವು ನಮ್ಮ ಡ್ಯೂಟಿಯನ್ನು ನಾವು ನ್ಯಾಯಬದ್ಧವಾಗಿ ಎಲ್ಲರಿಗೂ ಕೂಡ ಸಮಾನತೆಯಿಂದ ನಾವು ನೋಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಕಾರ್ಯರ ವ್ಯಾಪ್ತಿಯನ್ನು ನಾವೆಲ್ಲ ಮುಂದುವರಿಸ್ಕೊಂಡು ಹೋಗ್ತೇವೆ. ಎಲ್ಲರಿಗೂ ಈ ವೇದಿಕೆ ಮುಖಾಂತರ ಎಲ್ಲ ಶಾಸಕರಿಗೆ ಅಧಿಕಾರಿಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ, ಎಲ್ಲರೂ ಕೂಡ ನಿಮ್ಮ ಕೆಳಗಡೆ ಮಾಡೋಂಥ ಅಧಿಕಾರಿಗಳು ಯಾರು ಕೆಲಸ ಮಾಡ್ತಾರೆ ಪರಿಶುದ್ಧವಾದಂಥ ಆಡಳಿತದ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ನ್ಯಾಯವನ್ನು ಕೊಟ್ಟು ಅವ್ರಿಗೆ ಏನು ಸಂವಿಧಾನದಲ್ಲಿ ಮತದ ಹಕ್ಕಿದೆ ಆ ಹಕ್ಕನ್ನು ಕಾಪಾಡೋ ರೀತಿಯಲ್ಲಿ ನಾವೆಲ್ಲ ಸೇರಿ ಕೆಲಸ ಮಾಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ನೀವೆಲ್ಲ ಕೂಡ ಸಹಕಾರ ಮಾಡಬೇಕು. ನಾನು ಮುಂದಕ್ಕೆ ಇನ್ನು ಅನೇಕ ವಿಚಾರಗಳನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋನಿದ್ದೇನೆ. ನಿಮ್ಮ ಸಮಸ್ಯೆಗಳ ಬಗ್ಗೆ ನಾನು ಆಲಿಸ್ಲೋನಿದ್ದೇನೆ. ಸೊ ಏನು ಹೇಳಿದ್ರು ಕೂಡ ನಾನು ಪಕ್ಷದ ಲೆಕ್ಕಾಚಾರ ಇಟ್ಕೊಂಡು ಕೆಲಸ ಮಾಡೋಂಥ ವ್ಯವಸ್ಥೆ ಇಲ್ಲ. ಯಾರು ಜನಪ್ರತಿನಿಧಿಗಳು ಇಲ್ಲೆಲ್ಲ ಬಂದಿದ್ದಾರೆ ಎಲ್ಲರೂ ಕೂಡ ಸಮಾನತೆಯಿಂದ ನಾವು ಕೆಲಸ ಮಾಡಬೇಕು. ನಿಮಗೂ ಕೂಡ ಶಾಸಕರಿಗೆ ನಾನು ಹೇಳ್ತಾ ಇದ್ದೀನಿ, ಆಡಳಿತ ಪಕ್ಷದಲ್ಲಿರ್ಬೋದು ವಿರೋಧ ಪಾರ್ಟಿಲಿರ್ಬೋದು, ಆದರೆ ನಿಮ್ಗೇನು ಒಂದು ಹಕ್ಕಿದೆ ಹಕ್ಕನ್ನು ಚಲಾಯಿಸಿ. ಆದರೆ ಬೇರೆಯವರು ಯಾರು ಆ ಕ್ಷೇತ್ರದ ಪ್ರತಿನಿಧಿಸಿದ್ರೆ ಪಾರ್ಲಿಮೆಂಟ್ ಮೆಂಬರ್ಸ್ ಇರ್ಬೋದು, MLC ಇರ್ಬೋದು, ಇಲ್ಲಾಂದರೆ ಯಾವ್ದಾದ್ರು ಒಂದು ಹೋಬಳಿ ಇರ್ಬೋದು, ಆ ಏರಿಯಾ ಇರ್ಬೋದು, ಎಲ್ಲರೂ ಕೂಡ ನಮ್ಮ ಪ್ರೋಟೋಕಾಲ್ನ ಮೇಂಟೈನ್ ಮಾಡಿ ಎಲ್ಲರೂ ಕೂಡ ಗೌರವದಿಂದ ಕಂಡು ಆಹ್ವಾನಿಸಿ ಅವರು ಕೂಡ ಜನಪ್ರತಿನಿಧಿಗಳು ಆ ಭಾಗದಲ್ಲಿ ಅವರ ಏನು ಒಂದು ಹಿಡಿತವನ್ನು ನಾವು ತಪ್ಪಿಸ್ಕೊಳ್ಳೋಕ್ಕೆ ಅವಕಾಶ ಕೊಡದೆ ಅವರೆಲ್ಲರೂ ಕೂಡ ಸಮಾನತೆಯಿಂದ ನೋಡಬೇಕಾದಂಥ ವಿಚಾರ, ಅದನ್ನು ನೋಡಬೇಕು ಅಂತೇಳಿ ವಿಶೇಷವಾಗಿ ನೀವು ಅಧಿಕಾರಿಗಳು ರಾಜಕಾರಣ ತಪ್ಪು ಮಾಡಿದ್ರು ಕೂಡ ರಾಜಕಾರಣಿಗಳಿಗೆ ತಂದೆ ಆದಂಥ ಅಭಿಪ್ರಾಯ ಇದ್ದು ಕೂಡ ನೀವು ನಮ್ಮ ಪ್ರೋಟೋಕಾಲ್ನ ಯಾವ ಕಾರಣಕ್ಕೂ ವೈಲೇಟ್ ಮಾಡಬಾರ್ದು. ಅದು ನಿಮ್ಮ ಜವಾಬ್ದಾರಿ. ನಾನು ಜಿಲ್ಲಾ ಮಂತ್ರಿ ಇರಲಿ ಶಾಸಕರಿರಲಿ ಯಾರೇ ಆಗಲಿ ಅವರೇನಾದ್ರು ತಪ್ಪು ಮಾಡಿ ಸ್ವಂತ ಇಚ್ಛೆಗೆ ಹೋದ್ರು ಕೂಡ ನೀವು ಅವಕಾಶ ಮಾಡಿಕೊಡ್ಬಾರ್ದು. ಅದಕ್ಕೆ ನೀವೇ ಹೊಣೆಗಾರರಾಗಿರ್ತೀರಿ. ಸೊ ಪ್ರೋಟೋಕಾಲ್ ಭಾಳ ಗೌರವದಿಂದ ಆ ಪದ್ಧತಿ ಏನಿದೆ ಅದನ್ನು ನೀವೆಲ್ಲ ಸೇರಿ ಕಾಪಾಡಬೇಕು ಅಂಥೇಳಿ ತಮ್ಮೆಲ್ಲರೂ ಕೂಡ ನಾನು ಮನವಿ ಮಾಡ್ತೇನೆ. ಇನ್ನು ಮಿಕ್ಕಿದ ವಿಚಾರ ನಾನು ಬೇರೆ ಸಂದರ್ಭದಲ್ಲಿ ತಿಳಿಸ್ತೇನೆ. ನಾನು ಅಧಿಕಾರ ತೆಗೆದುಕೊಂಡ ಮೇಲೆ ತೆಗೆದುಕೊಂಡಂಥ ಹೊಸ ನಿರ್ಧಾರಗಳ ಬಗ್ಗೆ ನಿಮ್ಮ ಹತ್ರ ತಿಳಿಸ್ತೇನೆ. ಹಿಂದೆ ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಏನೇನು ತೀರ್ಮಾನಗಳನ್ನು ನಾವು ಮಾಡಿದ್ದೋ ಅವೆಲ್ಲ ಕೂಡ ಖಂಡಿತ ಮುಂದುವರಿತದೆ. ನಮ್ಮದು ಕಂಟಿನ್ಯೂಡ್ ಗೌರ್ಮೆಂಟು, ಇದು ಒಂದು ಪಕ್ಷದ ಆಡಳಿತ ಮಾಡ್ತಾ ಇರೋದು, ಒಟ್ಟು ಕೆಲಸ ಮಾಡ್ಕೊಂಡು ಹೋಗಿದ್ದೇವೆ. ಮುಂದಕ್ಕೂ ಕೂಡ ಅದೇ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತೇವೆ. ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನನ್ನ ಅಧಿಕಾರಿ ಮಿತ್ರರು ಮತ್ತು ಎಲ್ಲ ಜನಪ್ರತಿನಿಧಿಗಳು, ವಿಶೇಷವಾಗಿ ಎಲ್ಲ ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು, ವಿಧಾನಸಭೆ ವಿಧಾನ ಪರಿಷತ್ತಿನ ಸದಸ್ಯರು ಮತ್ತೊಮ್ಮೆ ತಾವೆಲ್ಲ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡದಕ್ಕೆ ನಿಮ್ಮ ಸಲಹೆಗಳನ್ನು ವೀಕ್ಷಣೆ ಮಾಡ್ತೀನಿ, ಪರಿಶೀಲನೆ ಮಾಡೋಣ. ಒಬ್ಬೊಬ್ಬರು ಮಾತಾಡಿರೋರು ಯಾರು ಮಾತಾಡೋಕ್ಕೆ ಹೋಗ್ಬಿಡಿ. ಈಗ ವಾಸ್ತವಾಂಶ ಏನಿದೆ ಅನ್ನೋದನ್ನು ಈಗಾಗಲೇ ನಮ್ಮ ಪರಮೇಶ್ವರ್ ಅವರು ನಿಮಗೆ ತಿಳಿಸಿದ್ದಾರೆ. ರೆವಿನ್ಯೂ ಸೆಕ್ರೆಟರಿ ತಾವಿದ್ದರೆ ಇಲ್ಲಿ ಬಂದು ಒಂದೆರಡು ನಿಮಿಷ ಬಂದು ಏನು ವಿಚಾರ ಇದೆ ಅಂಥೇಳಿ ತಮಗಿರುವಂಥ ಮಾಹಿತಿಯನ್ನು ಈ ಮಳೆ ವಿಚಾರದಲ್ಲಿ ಮತ್ತು ಬಿತ್ತನೆಗೆ ನಾವೇನು ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ಅಂಥೇಳಿ ನೀವು ಬಂದು ಇಲ್ಲಿ ಬಂದು ವೇದಿಕೆ ಮೇಲೆ ಸ್ವಲ್ಪ ತಿಳಿಸ್ಬಿಟ್ಟು ಯಾರು ಅಧಿಕಾರಿ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟವರು ವಿಪತ್ತಾಯ್ತು, ಓಕೆ ಫೈನ್, ಬಂದು ನೀವು ತಿಳಿಸಿ. ಆಮೇಲೆ ಮುಂದಕ್ಕೆ ಕೆಲವು ವಿಚಾರಗಳನ್ನು ನಾನು ನಿಮ್ಮ ಗಮನವನ್ನು ಸೆಳೆಯುವಂಥ ಕೆಲಸ ಮಾಡ್ತೇನೆ. ಸೊ ಈಗ ನಮ್ಮ ಮನೋಜ್ ಕುಮಾರ್ ಮೀನಾ, ಸೊ ಅವರು ಏನು ವಿಚಾರ ಇದೆ ಅನ್ನೋದನ್ನು ದಯವಿಟ್ಟು ವಾಸ್ತವಾಂಶನ ತಿಳಿಸ್ಬೇಕು ಅಂತೇಳಿ ನಾನು ತಮಗೆ ಸೂಚಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್.